ಹಲೋ, ನಮಸ್ಕಾರ ಸ್ನೇಹಿತರೆ. NP ಪ್ರಾಪರ್ಟೀಸ್ ಕಡೆಯಿಂದ ನಿಮ್ಮ ಪ್ರೀತಿಯನ್ನು ಅರೇಂಜ್ ಮಾಡುವ ನಮಸ್ಕಾರಗಳು. ನಾವೀಗ ನೋಡುವಂಥದ್ದು 5 ಎಕರೆ ಜಮೀನು ಸ್ನೇಹಿತರೆ. ಪ್ಯೂರ್ ರೆಡ್ ಸಾಯಿಲ್, ನಿಮಗೆ ಕೆಂಪು ಮಣ್ಣಿನ ಭೂಮಿ. ಲ್ಯಾಂಡ್ ಅಂತ ಫ್ಲ್ಯಾಟಾಗಿ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಮೊದಲು ರನ್ನಿಂಗ್ ಕಲ್ಟಿವೇಷನ್ ಇತ್ತು. ಇದು ಇತ್ತೀಚೆಗೆ ಮಾರಬೇಕು ಅನ್ನೋ ದೃಷ್ಟಿಯಿಂದ ಓನರು ಬೇರೆ ಊರಲ್ಲಿ ಇರೋದ್ರಿಂದ ಇದನ್ನು ಮೇಂಟೈನ್ ಮಾಡದೆ ಬಿಟ್ಬಿಟ್ಟಿದ್ದಾರೆ. ಈ ತೋಟ ಎಲ್ಲ ಸದ್ಯಕ್ಕೀಗ ಹಾಳಾಗಿದೆ. ಇದು ಟೌನಿಂದ ನಿಮಗೆ 5ರಿಂದ 6 ಕಿಲೋಮೀಟ್ರ್ ಆಗುತ್ತೆ. ಮೈನ್ ರೋಡಿಂದ ನಿಮಗೆ 2ನೇ ಲ್ಯಾಂಡ್. ಮೈನ್ ರೋಡಿಂದ ನಿಮಗೆ ಇದು 2ನೇ ಲ್ಯಾಂಡ್. ಇದ್ರಲ್ಲಿ ನಿಮಗೆ ಒಂದು ಓಪನ್ ವೆಲ್ ಇದೆ, ಒಂದು ಬೋರ್ ಇದೆ. ಇವರು ಅಷ್ಟೆಲ್ಲ ಪೂರ್ ಮೊದಲು ಮೇಂಟೈನ್ ಮಾಡ್ತಾಯಿದ್ರು ಸ್ನೇಹಿತರೆ. ಸದ್ಯಕ್ಕೀಗ ಒಂದು ಹಲಸಿನ ಮರ ಇದೆ, ಮ್ಯಾಂಗೋ ಟ್ರೀ ಇದೆ, ಸ್ವಲ್ಪ 1-2-3 ಅಷ್ಟೇ. ಅವೆಲ್ಲ ತೆಂಗು ಎಲ್ಲ ಹಳೆ ಮರಗಳು ಅದು ಉಂಟಾಗಿದ್ದಾವೆ. ಪ್ಲೀಸ್ ಸ್ನೇಹಿತರೆ, ನಾವು ಇಲ್ಲಿ ಹೊಸದಾಗಿ ಅಡಿಕೆ, ತೆಂಗು, ಮಾವು, ಸಪೋಟ, ದಾಳಿಂಬೆ, ಮೂಸಂಬಿ ಈ ಥರ ಹಲವು ಬಗೆಯ ಹಣ್ಣಿನ ಗಿಡಗಳು ಮತ್ತು ಒಳ್ಳೆ ಬೆಲೆ ಬಾಳುವ ಮರಗಳನ್ನ ಹಾಕ್ಕೊಂಡ್ರೆ ನಮಗಿಲ್ಲಿ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ಇದು ನಿಮಗೆ ಬೆಂಗಳೂರಿಗೆ 150 ಕಿಲೋಮೀಟ್ರ್ ಆಗುತ್ತೆ. ಬೆಂಗಳೂರಿಗೆ ಇದು 150 ಕಿಲೋಮೀಟ್ರ್ ಆಗುತ್ತೆ. ಮೈಸೂರಿಗೆ 90 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ನೋಡಿ, ಮನೆಯೆಲ್ಲ ರೆಡಿ ಇದೆ. ಸೋಲಾರ್ ಫೆನ್ಸಿಂಗ್ ಆಗಿದೆ. ಸೋಲಾರ್ ಫೆನ್ಸಿಂಗ್ ಆದ ತಕ್ಷಣ ತಾವು ತಪ್ಪು ತಿಳ್ಕೊಬಾರ್ದು ಪ್ರಾಣಿಗಳಿದೆಯಾ ಅಂತ. ಸಾರಿ, ಇಲ್ಲೆಲ್ಲ ಅಕ್ಕಪಕ್ಕ ಇರೋವೆಲ್ಲ ವಿಲೇಜ್ಗಳೇ. ಫಾರೆಸ್ಟ್ ಇಲ್ಲೆಲ್ಲೂ ಕೂಡ ಕಂಡು ಬರಲ್ಲ. ಫಾರೆಸ್ಟ್ಗೂ ಇಲ್ಲಿಗೂ ಲಾಟ್ ಆಫ್ ಡಿಫ್ರೆನ್ಸ್, ಅಂದರೆ ತುಂಬ ದೂರ ಇದೆ ಸ್ನೇಹಿತರೆ. ಇಲ್ಲೇನು ಅಂದರೆ ಎಲ್ಲಿಂದ ಎಲ್ಲಿಗೆ ಹೋದರೂ ಕೂಡ ಅಷ್ಟೇ, ನಮ್ಮ ಬ್ಯಾಂಗ್ಳೂರು ಸಿಟಿ ಮಧ್ಯದಲ್ಲಿದ್ದರೂ ಹಂದಿಗಳು ಕಾಮನಾಗಿ ಬರ್ತವೆ ಜಮೀನುಗಳ ಹತ್ರ. ಅದಕ್ಕೋಸ್ಕರ ಇವರು ಸೋಲಾರ್ ಫೆನ್ಸಿಂಗ್ ಹಾಕ್ಕೊಂಡಿದ್ದಾರೆ. ನೋಡಿ, ಪ್ರತಿಯೊಂದು ಕೂಡ ತುಂಬ ಚೆನ್ನಾಗಿದೆ. ಒಳ್ಳೆ ನಮಗಿಲ್ಲಿ ಪೊಲ್ಯೂಷನ್ ಕೂಡ ಇಲ್ಲ. ಬಸ್ ಇಳಿದ್ರೆ ನೀವು ಒಂದು 50 ಮೀಟ್ರ್ ಅಷ್ಟೇ, ಅಲ್ಲಿಂದ ನಮ್ಮ ಲ್ಯಾಂಡು ಕಮೆನ್ಸ್ ಆಗುತ್ತೆ. ಬಸ್ ರೂಟ್ ನಿಮಗೆ ಇದು. ಬಸ್ಗಳಂತೂ ನಿಮಗೆ ಬೆಳಗ್ಗೆಯಿಂದ ಸಂಜೆವರೆಗೂ ಬಸ್ಗಳಲ್ಲಿ ಓಡಾಡ್ತವೆ ಸ್ನೇಹಿತರೆ. ರೈತರ ಬಸ್ಸು ಇದೆ, ಗೌರ್ಮೆಂಟ್ ಬಸ್ಸು ಇದೆ. ಬಸ್ಗಳಿಗೇನು ತೊಂದರೆ ಇಲ್ಲ. ಈ ಲೈನು ಆರಾಮಾಗಿ ಬಂದಿಳಿದ್ರೆ ಹೇಳಿದ್ರೆ 50 ಮೀಟ್ರು ಲ್ಯಾಂಡ್ಗೆ ನಡ್ಕೊಂಡು ಹೋಗ್ಬೋದು, ನಡ್ಕೊಂಡು ಬರ್ಬೋದು. ಇವರು 1 ಎಕರೆಗೆ 28 ಲಕ್ಷ ಹೇಳ್ತಾ ಇದ್ದಾರೆ. 1 ಎಕರೆಗೆ ಇವರು 28 ಲಕ್ಷ ಹೇಳ್ತಾರೆ ಸ್ನೇಹಿತರೆ. ನೇರ ಕೂತ್ಕೊಂಡ್ರೆ ನಮಗೆ ಇಲ್ಲಿ ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. ಜಾಗ ಅಂತೂ ತುಂಬ ಚೆನ್ನಾಗಿದೆ. ನಾವು ಕಣ್ಣಾರ ಬಂದು ನೋಡಿದಾಗ ನಿಮಗೆ ಇದ್ರ ಬಗ್ಗೆ ಒಲವು ಮೂಡುತ್ತೆ ಸ್ನೇಹಿತರೆ. ಬಿಟ್ಬಿಟ್ಟಿದ್ದಾರೆ, ನಾವು ಇದನ್ನು ಕ್ಲೀನ್ ಮಾಡ್ಕೋಬೇಕು ಅಷ್ಟೇ. ಇದನ್ನೆಲ್ಲ ಕ್ಲೀನ್ ಮಾಡಿಬಿಟ್ರೆ ಮಾತ್ರ ನೋಡೋಕೆ ನಿಮಗೆ 2 ಕಣ್ಣು ಸಾಲಲ್ಲ, ಅಷ್ಟು ಚೆನ್ನಾಗಿದೆ. ಯಾಕೆಂದರೆ ರೆಡ್ ಸಾಯಿಲ್ ಭೂಮಿ. ಇದನ್ನು ನಾವು ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು. ಎಲ್ಲ ಕಡೆ ನಾವು ಕ್ಲೀನ್ ಮಾಡಿದಾಗ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ಇವತ್ತು ಪೊಲ್ಯೂಷನ್ ಎಲ್ಲ ಕಡೆ ಇದ್ದಾವೆ ಸ್ನೇಹಿತರೆ. ನಮಗಿಲ್ಲಿ ಒಳ್ಳೆ ಜಾಗ, ಒಳ್ಳೆ ಗಾಳಿ, ಒಳ್ಳೆ ವಾತಾವರಣ, ಒಳ್ಳೆ ನೀರು ನಮಗೆ ಬೇಕಾಗಿರೋದಿಷ್ಟೇ. ನಮಗೆ ರೋಡ್ ಕನೆಕ್ಟಿವಿಟಿ ಇರಬೇಕು, ಜಮೀನು ಕ್ಲಿಯರಾಗಿರಬೇಕು, ಡಾಕ್ಯುಮೆಂಟ್ಸ್ ಕ್ಲಿಯರಾಗಿರಬೇಕು, ನೀರಿನ ವಾತಾವರಣ ಚೆನ್ನಾಗಿರಬೇಕು. ಯಾಕೆಂದರೆ ಪ್ರತಿಯೊಬ್ಬರು ವ್ಯವಸಾಯ ಮಾಡಲಿಕ್ಕೆ ಯೋಗ್ಯವಾಗಿದ್ದರೆ ಮಾತ್ರ ಸಾಧ್ಯ ಸ್ನೇಹಿತರೆ. ಇಷ್ಟೆಲ್ಲ ಇದ್ದರೆ ಆರಾಮಾಗಿ
5 ಎಕರೆನ ಒಬ್ಬರು ತಗೊಳಕ್ಕಾಗಲ್ಲ ಅಂತಂದರೆ ಇಬ್ಬರು ಭಾಗ ಮಾಡ್ಕೋದು. ಯಾಕೆಂದರೆ ರೋಡ್ ಬಿಡ್ತು 2 ಕಡೆನೂ ನಮಗೆ ಬಿಡ್ತಿದ್ದಾರೆ ಸ್ನೇಹಿತರೆ. ನೀವು ಯಾವ ಥರ ಬೇಕಾದ್ರೂ ಇದನ್ನು ಭಾಗ ಮಾಡ್ಕೊಬೋದು. ಒಬ್ರಿಗೆ ದುಃಖ ಆಗುತ್ತೆ ಅನ್ನಂಗಿದ್ರೆ ನಾನು ಹೇಳ್ತಿರೋದು. ನಾವು ಅವ್ರ ಹತ್ರ ನೇರವಾಗಿ ಮಾತಾಡೋಣ, ಓನರ್ ಹತ್ರ ನೇರವಾಗಿ ಮಾತಾಡೋಣ ಸ್ನೇಹಿತರೆ. ನಿಮಗೆ ಇಲ್ಲಿ ಒಳ್ಳೊಳ್ಳೆ ಬೆಳೆಗಳು, ಒಂದು ಫಾರ್ಮ್ ಹೌಸ್, ಆಲ್ಮೋಸ್ಟ್ ಮನೆ ಇದ್ದಾವೆ. ಇನ್ನೂ ಸ್ವಲ್ಪ ನಾವು ರೆಡಿ ಮಾಡ್ಕೊಂಡು ಆರಾಮಾಗಿ ಇಲ್ಲಿ ಜಮೀನಲ್ಲಿ ವಾಸ ಮಾಡ್ಬೋದು ಸ್ನೇಹಿತರೆ. ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ 6360446978 ಈ ನಂಬರ್ಗೆ ಕಾಲ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸ್ನೇಹಿತರೆ. ನೀವು ಶೇರ್ ಮಾಡೋದ್ರಿಂದ ಹೆಚ್ಚು ಜನಗಳಿಗೆ ತಲುಪೋದ್ರಿಂದ ತುಂಬ ಅನುಕೂಲ ಆಗುತ್ತೆ. ನಿಮ್ಮಿಂದ ನಮ್ಮಂಥವ್ರು ಕೂಡ ಬೆಳೀಲಿಕ್ಕೆ ತುಂಬ ಸಹಾಯ ಆಗುತ್ತೆ ಸ್ನೇಹಿತರೆ. ನಮಸ್ಕಾರ, ಧನ್ಯವಾದಗಳು.